ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಸೂರ್ಯ, ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ಕೆಲಸ ಮಾಡುತ್ತೇನೆ. ಜೀವನದ ವೇಗದ ಓಟದಲ್ಲಿ ದಿನಗಳು ಹಾದು ಹೋಗುತ್ತಿದ್ದರು. ನನ್ನ ಜೀವನದಲ್ಲಿ ಬೆಳಕಿನಂತೆ ಬಂದವಳು ನನ್ನ ಅತಿ ಆಪ್ತ ಸ್ನೇಹಿತೆ ಸುಷ್ಮಾ. ನಾವು ಕೆಲಸದ ಸಂದರ್ಭದಲ್ಲೇ ಪರಿಚಿತರಾದವರು. ಮೊದಲಿಗೆ ಸಾಮಾನ್ಯ ಮಾತುಕತೆ, ಆದರೆ ದಿನಗಳು ಕಳೆದಂತೆ ಆ ಮಾತುಗಳಲ್ಲಿ ಹತ್ತಿರತನ ಮೂಡಿತು. ನಗುವು, ಕಾಳಜಿ, ಮಾತುಗಳು ಇವು ಎಲ್ಲವೂ ನಮ್ಮ ಸ್ನೇಹವನ್ನು ಗಾನಗೊಳಿಸಿದವು. ಒಂದು ಬೆಳಗ್ಗೆ ಸುಷ್ಮಾ ನನಗೆ ಮೆಸೇಜ್ ಕಳುಹಿಸಿದಳು. ಸೂರ್ಯ, ನನ್ನ ಗೆಳತಿಯ ಮದುವೆ ಇದೆ, ನೀನು ಖಂಡಿತ ಬರುವೆ ಅಲ್ಲವೇ ಎಂದು. ಸಂತೋಷದಿಂದ ಒಪ್ಪಿಕೊಂಡ ನಾನು ಆ ಸಂಜೆ ಅವಳ ಜೊತೆ ಮದುವೆಗೆ ಹೋದೆ. ಆ ದಿನ ಅವಳು ಬಿಳಿ ಬಣ್ಣದ ಸೀರೆ ತೊಟ್ಟಿದ್ದಳು. ಅವಳ ಮುಖದ ಸೌಮ್ಯ ನಗು, ಕಣ್ಣುಗಳಲ್ಲಿ ಮಿನುಗುತ್ತಿದ್ದ ಸಂತೋಷ ನನ್ನ ಮನಸ್ಸನ್ನು ಮಂತ್ರಮುಗ್ಧಗೊಳಿಸಿತು. ಮದುವೆ ಸ್ಥಳದಲ್ಲಿ ನಾವು ಅತಿಥಿಗಳ ನಡುವೆ ಕುಳಿತು ಮಾತನಾಡುತ್ತಿದ್ದೆವು. ಹಾಸ್ಯ, ನೆನಪುಗಳು, ನಗುಗಳು, ಕಾಲವೇ ನಿಂತಂತಾಗಿತ್ತು. ಮದುವೆ ಮುಗಿದ ಬಳಿಕ ಸ್ವಲ್ಪ ವಿಶ್ರಾಂತಿ ಪಡೆಯಲು ಒಂದು ಶಾಂತವಾದ ರೂಂಗೆ ಹೋದೆವು. ಹೊರಗೆ ಮಳೆ ಸುರಿಯುತ್ತಿತ್ತು, ಒಳಗೆ ಮೃದುವಾದ ಬೆಳಕು ಆ ಕ್ಷಣಗಳಲ್ಲಿ ಶಾಂತತೆಯ ಸುಗಂಧ ತುಂಬಿಕೊಂಡಿತ್ತು. ನಾವು ಮಂಚದ ಮೇಲೆ ಕುಳಿತು ಮಾತಾಡುತ್ತಿದ್ದೆವು. ಮೊದಲು ಸಾಮಾನ್ಯ ವಿಚಾರಗಳು, ಕೆಲಸ, ಕನಸುಗಳು, ಜೀವನ. ಆದರೆ ಕೆಲವೇ ಕ್ಷಣಗಳಲ್ಲಿ ಕಣ್ಣುಗಳು ಮಾತುಗಳಿಗಿಂತ ಹೆಚ್ಚು ಹೇಳಲು ಪ್ರಾರಂಭಿಸಿತು. ಅವಳ ಕಣ್ಣುಗಳಲ್ಲಿ ಕಾಣಿಸಿಕೊಂಡ ಪ್ರೀತಿ, ಸ್ನೇಹದ ಶುದ್ಧ ಭಾವನೆ ನನ್ನ ಹೃದಯವನ್ನು ತಟ್ಟಿತು. ಇಬ್ಬರು ಮಾತಿಲ್ಲದೆ ಕೇವಲ ಕಣ್ಣುಗಳಿಂದ ಪರಸ್ಪರ ಅರಿತುಕೊಂಡೆವು. ಮಳೆ ನಿಂತಿತ್ತು. ಹೊರಗೆ ಬೀದಿ ದೀಪದ ಬೆಳಕಿನಲ್ಲಿ ಸುಷ್ಮಾ ಮುಖ ಮಿನುಗುತ್ತಿದ್ದಿತು. ನಾವು ನಿಧಾನವಾಗಿ ಹೊರಟು ಹತ್ತಿರದ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದೆವು. ಹಸಿವು ಕಡಿಮೆ, ಮಾತು ಹೆಚ್ಚು. ಆ ದಿನದ ಪ್ರತಿಯೊಂದು ಕ್ಷಣವೂ ಮನದೊಳಗೆ ಮೂಡುತ್ತಿದ್ದಿತ್ತು. ಊಟದ ಬಳಿಕ ಅವಳು, ಇಲ್ಲಿ ರಾತ್ರಿ ವಿಶ್ರಾಂತಿ ಮಾಡಿ ಬೆಳಗ್ಗೆ ಹೊರಟು ಹೋಗೋಣ ಎಂದು ಹೇಳಿದಳು. ಹಾಸ್ಯ, ನೆನಪುಗಳ ನಡುವೆ ನಾವು ನಿದ್ರೆಗೆ ಜಾರಿದ್ದೆವು. ಮುಂಜಾನೆ ಸೂರ್ಯೋದಯದ ಬೆಳಕು ಪರದೆಗಳ ನಡುವೆ ಒಳಬರುತ್ತಿತ್ತು. ಸುಷ್ಮಾ ಎದ್ದು ಕಿಟಕಿ ತೆರೆದಳು. ಅವಳ ಮುಖದ ಮೇಲೆ ಬೀಳುತ್ತಿದ್ದ ಬೆಳಕು ದೇವದೂತರ ನಗುವಿನಂತಿತ್ತು. ಆ ದೃಶ್ಯ ನನ್ನ ಮನದೊಳಗೆ ಶಾಶ್ವತವಾಗಿ ಉಳಿಯಿತು. ನಂತರ ಮದುವೆಯ ಮನೆಯವರಿಗೆ ವಿದಾಯ ಹೇಳಿ ಊರಿನ ರಸ್ತೆಗಳ ಮೂಲಕ ಕಾಫಿ ಅಂಗಡಿಗೆ ಹೋದೆವು. ಕಾಫಿ ಕಪ್ ಹಿಡಿದು ಅವಳು ನಿಧಾನವಾಗಿ ಹೇಳಿದಳು, ಸೂರ್ಯ, ಇಂದಿನ ದಿನ ನನ್ನ ಜೀವನದಲ್ಲಿ ಮರೆಯಲಾಗದ ದಿನ. ನಾನು ನಗುತ್ತಾ ಹೇಳಿದೆ, ಸುಷ್ಮಾ, ಇಂದಿನ ಕ್ಷಣಗಳು ನನ್ನ ಮನಸ್ಸಿನ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಅವಳ ಮನೆಗೆ ಬಿಟ್ಟು ಬರಲು ಹೊರಟಾಗ ಅವಳು ಹತ್ತಿರ ಬಂದು ಸಣ್ಣ ಅಪ್ಪುಗೆ ಹಗ್ ನೀಡಿದಳು. ಅದು ಪ್ರೀತಿಯ ನಿಜವಾದ ಸ್ಪರ್ಶ, ಕೃತಜ್ಞತೆಯ ಚಿಹ್ನೆ. ಅವಳು ನಿಧಾನವಾಗಿ ಹೇಳಿದಳು, ಧನ್ಯವಾದ ಸೂರ್ಯ, ನೀನು ನನ್ನ ದಿನವನ್ನು ವಿಶೇಷಗೊಳಿಸಿದ್ದೆ. ನಾನು ನಗುತ್ತಾ ಪ್ರತಿಕ್ರಿಯಿಸಿದೆ, ಇದು ನಮ್ಮಿಬ್ಬರಿಗೂ ಒಂದು ನೆನಪು ಸುಷ್ಮಾ. ಹೀಗೆ ನಾವು ನಮ್ಮ ದಾರಿಯತ್ತ ಹೊರಟೆವು. ಜೀವನ ಮುಂದುವರಿದರು. ಆ ಒಂದು ದಿನದ ನೆನಪು, ಮಳೆ, ಮದುವೆ, ಮಾತುಗಳು ಮತ್ತು ಆ ನಿಶ್ಶಬ್ದ ಅಪ್ಪುಗೆ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು. ಕಾಲ ಎಷ್ಟೇ ಕಳೆದರೂ ಆ ಸ್ನೇಹದ ಶುದ್ಧತೆ ಎಂದಿಗೂ ಮಾಸಲಿಲ್ಲ. ಇಂದಿಗೂ ಆ ನೆನಪು ಬಂದಾಗ ನಾನು ನಗುತ್ತೇನೆ, ಯಾಕೆಂದರೆ ಕೆಲ ಸಂಬಂಧಗಳು ಪ್ರೀತಿಯಾಗಿ ಬಾರದರು, ಅವು ಹೃದಯದಲ್ಲಿ ಶಾಶ್ವತವಾಗಿಯೇ ಉಳಿಯುತ್ತವೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.